ನಾನು ಏನೇನು ನಡೀತು ಬೇರೆ ಬೇರೆ ಘಟನೆಗಳು ಅವುಗಳನ್ನ ಹೇಳಲಿಕ್ಕೆ ಹೋಗಲ್ಲ, ಇವತ್ತು ಹೇಳಲೂಬಾರದು. ಆ ವಿಷಯ ಎಲ್ಲ ಗೊತ್ತಿದೆ ನನಗೆ. ನಾವು ಇವತ್ತು ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅದರಿಂದ ಅವ್ರ ಕಾಲದಲ್ಲಿ ನಮ್ಮ ದೇಶದ ಸ್ಥಿತಿ ಯಾವ ಸಂಕಟದಲ್ಲಿತ್ತು ಅದನ್ನು ಸರಿಪಡಿಸಲಿಕ್ಕೆ ಸರ್ವ ಪ್ರಯತ್ನ ಮಾಡಿದ್ದೆ. ಅದರಿಂದನೇ ಇವತ್ತು ಎಲ್ಲ ಹೇಳಲು ಪ್ರತಿಯೊಬ್ಬರು ಇಡೀ ರಾಷ್ಟ್ರದಲ್ಲಿ ಅವರ ಬಗ್ಗೆ ಒಂದೇ ಒಂದು ಹೇಳ್ತಾರೆ, ಈ ದೇಶ ಸಂಕಷ್ಟದಲ್ಲಿದ್ದಾಗ ಇದನ್ನು ಸರಿಪಡಿಸಲಿಕ್ಕೆ ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳೋದು. ಏನಪ್ಪ ಅಂದರೆ ಹೇಳಿದ್ದೇನೆ, ಪ್ರೈವೇಟೈಸೇಷನ್, ಲಿಬರಲೈಸೇಷನ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ಹಣ ನಮ್ಮ ದೇಶಕ್ಕೆ ಬರೋದು. ಹೀಗೆ ಈ ಸುಧಾರಣೆಯನ್ನು ತೆಗೆದುಕೊಂಡು ನರಸಿಂಹರಾವ್ ಸರ್ಕಾರದಲ್ಲಿ 5 ವರ್ಷ ಹಣಕಾಸಿನ ಮಂತ್ರಿ ಆದ. ಅದಾದಮೇಲೆ ಅವರೇ ಪ್ರಧಾನಮಂತ್ರಿ. ಅವರು ಪ್ರಧಾನಮಂತ್ರಿಯಾಗಿ 10 ವರ್ಷ ದೇಶ ಆಳಿದ್ರು. ನೆಹರು, ಇಂದಿರಾ ಗಾಂಧಿ ಬಿಟ್ಟ ಮೇಲೆ 10 ವರ್ಷ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ರು ಅವರೊಬ್ಬರೇ, ಬೇರೆ ಯಾರೂ ಇಲ್ಲ. ಸರಳ ಸಜ್ಜನ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ. ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ನಾವು ಇವತ್ತು ನಮ್ಮ ಪಕ್ಷ ಅಲ್ಲ, ಇದು ಪಾರ್ಟಿ ವಿಷಯ. ಒಬ್ಬ ದೇಶದ ಪ್ರಧಾನಮಂತ್ರಿ ಕುಮಾರಸ್ವಾಮಿಯವರು ಬೆಳಿಗ್ಗೆ ಹೋಗಿ ಅವರ ಪಾರ್ಥಿವ ಶರೀರಕ್ಕೆ ನಮ್ಮ ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ಅವರು ಗೌರವ ಸಲ್ಲಿಸಿ ವಾಪಸ್ ಬರ್ತಾ ಇದ್ದಾರೆ. ಅಂದರೆ ಇವತ್ತು ನಮ್ಮ ಆಫೀಸಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಇಲ್ಲೇ ಕೂತಿದ್ದಾರೆ, ತಿಪ್ಪೇಸ್ವಾಮಿಯವರು ಇಲ್ಲೇ ಕೂತಿದ್ದಾರೆ, ರಮೇಶ್ ಕುಮಾರ್ ಇಲ್ಲೇ ಕೂತಿದ್ದಾರೆ, ಪುಟ್ಟರಾಜು ಬಂದಿದ್ದಾರೆ, ನಾಡಗೌಡರು ಬಂದಿದ್ದಾರೆ, ಇನ್ನು ಕೆಲವರು ಸ್ನೇಹಿತರುಗಳು ಪಕ್ಷ ಬಂದಿದ್ದಾರೆ. ಜಿಲ್ಲಾಧ್ಯಕ್ಷರು ಇದ್ದಾರೆ, ತಾಲೂಕಾಧ್ಯಕ್ಷರು ರಮೇಶ್ ಪ್ರಸನ್ನ ಕುಮಾರು ಮತ್ತು ವಸಂತ್ ಕುಮಾರಿ ಡೊಗ್ಗಗಾವ್. ಸೊ ನಾನು ಅವರೆಲ್ಲರೂ ನಾವು ವೇದಿಕೆಯಲ್ಲಿದ್ದೆವು. ಶೋಕದ ದಿನಾಚರಣೆ 7 ದಿನ ಅವರು ನಿಧನ ಹೊಂದಿದ ಹಿಂದಿನದಲ್ಲಿ ಈ ರಾಷ್ಟ್ರದಲ್ಲಿ ಅವರ ಗೌರವಾರ್ಥವಾಗಿ ಯಾವುದೇ ಸರ್ಕಾರಿ ಕೆಲಸ ಮಾಡಬಾರದು. ನಮ್ಮ ನ್ಯಾಷನಲ್ ಫ್ಲಾಗು 7 days ಅದು
ತಗ್ಗಿಸಿದೆ, ಅರ್ಧ ಮಟ್ಟ. ಅರ್ಧ ಮಟ್ಟಕ್ಕೆ ಇಳಿಸಿ ಗೌರವ ಕೊಡ್ತಾರೆ. ಯಾಕೆ ಅಂದರೆ 10 ವರ್ಷ ಪ್ರಧಾನಮಂತ್ರಿಯಾಗಿ, 5 ವರ್ಷ ಹಣಕಾಸಿನ ಮಂತ್ರಿಯಾಗಿ, ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ, ಆರ್ಥಿಕ ಸಲಹೆಗಾರರಾಗಿ ಈ ದೇಶಕ್ಕೆ ಸುದೀರ್ಘವಾಗಿ ಸೇವೆ ಸಲ್ಲಿಸಿದ್ದಾರೆ ಅಂತ ಒಬ್ಬ ಮುತ್ಸದ್ದಿ ರಾಜಕಾರಣಿ, ಹಿರಿಯ ರಾಜಕಾರಣಿ 92ನೇ ವಯಸ್ಸಿನಲ್ಲಿ ನಮ್ಮ ಅಗಲಿ ಹೋಗಿದ್ದಾರೆ. ನಾವು ಅವರ ಜೊತೆ ನಾನು ತುಂಬ ವೈಯಕ್ತಿಕವಾಗಿ ಅಲ್ಲ, ಅವರ ನೀತಿ ಬಗ್ಗೆ ಕೂಡ ಏಕೆಂದರೆ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ನನ್ನ ಹೋರಾಟದ, ಅದನ್ನು ಹೇಳಿದ್ದಾರೆ, ಸತ್ಯಾಂಶ ಮುಚ್ಚಿಡೋಕ್ಕಾಗಲ್ಲ. ಅದೇನೇ ಇರಲಿ, ವೈಯಕ್ತಿಕವಾಗಿ ನನಗೆ ಅವ್ರ ಬಗ್ಗೆ ಗೌರವ ಇದೆ. ಪ್ರಾಮಾಣಿಕಸ್ಥರು, ದೀರ್ಘ ಸೇವೆ ಸಲ್ಲಿಸಿದ್ದಾರೆ ಅಂತ ಹಿರಿಯ ಚೇತನ ನಿನ್ನೆ ರಾತ್ರಿ 9:30 ಗಂಟೆಗೆ ತೀರೋಗಿದ್ದಾರೆ. ನಾವೆಲ್ಲರೂ ಸೇರಿರೋದು ಅವರ ಆತ್ಮಕ್ಕೆ ಭಗವಂತ ಮೋಕ್ಷ ಕೊಡಲಿ. ಅವರೇನು ತೀರ್ಕೊಂಡು ಹೋಗಿದ್ದಾರೆ, ಅವರ ಕುಟುಂಬಕ್ಕೆ ಆ ದುಃಖವನ್ನು ಸಹಿಸಿಕೊಡ್ತಕ್ಕಂಥ ಶಕ್ತಿಯನ್ನು ಆ ಪರಮಾತ್ಮ ಕೊಡಲಿ ಅಂತ ಹೇಳಿ ನಾವೆಲ್ಲರೂ ಆ ಪರಮಾತ್ಮನ ಪ್ರಾರ್ಥನೆ ಮಾಡೋಣ. ಮಾಧ್ಯಮ ಸ್ನೇಹಿತರು, ನೀವು ಇವತ್ತು ಯಾವುದು ನಿಮ್ಮ ಮನಸ್ಸಲ್ಲಿ ಏನಾದರೂ ಹಲವಾರು ವಿಷಯ ಇರ್ಬೋದು,